ಸಾಬರಮತಿ ಆಶ್ರಮ. ನಾನಿವಾಗ ಗುಜರಾತಿನ ಗಾಂಧಿ ಆಶ್ರಮದಲ್ಲಿ ಸಾಬರಮತಿ ಆಶ್ರಮದಲ್ಲಿದ್ದೇನೆ. ಸಾಬರಮತಿ ಆಶ್ರಮ. ಗಾಂಧಿಯನ್ನು ನೋಡಲಿಕ್ಕಾಗದೇ ಇದ್ದವರು ಒಮ್ಮೆ ಈ ಆಶ್ರಮವನ್ನು ನೋಡಬೇಕಾಗತ್ತೆ. ಇದನ್ನು 1915ರಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದರು. ಸಾಬರಮತಿ ಆಶ್ರಮ ಈ ಸಾಬರಮತಿ ನದಿಯ ದಡದಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಆಶ್ರಮವನ್ನು ಇಂಪಾರ್ಟೆಂಟ್ ಡಿಜಿಟಲ್ ಮೇಕಿಂಗ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಸರಿಸುಮಾರು 16 ವರ್ಷಗಳ ಕಾಲ ಹೋರಾಟಗಾರರಿಗೆ ಇದು ಮುಖ್ಯ ಸ್ಥಳ ಮತ್ತು ಗಾಂಧೀಜಿಯವರು ವಾಸಿಸುತ್ತಿದ್ದಂಥ ಸ್ಥಳ ಕೂಡ ಇದೇ ಆಗಿತ್ತು. ಗಾಂಧಿ ಆಶ್ರಮವನ್ನು, ಗಾಂಧಿಯ ಜೀವನವನ್ನು, ಗಾಂಧಿಯ ಹೋರಾಟವನ್ನು ಎಲ್ಲವೂ ಇದ್ದು ಹೇಗೆ ಸರಳ ಜೀವನವನ್ನು ನಡೆಸಿದರು ಅನ್ನುವ ಒಂದು ಮೆಸೇಜನ್ನು ನಾವು ನೋಡಬೇಕು ಅಂತಂದರೆ ಅದು ಸಾಬರಮತಿ ಆಶ್ರಮಕ್ಕೆ ಬಂದು ಗಾಂಧಿಯನ್ನು ನೋಡ್ತಕ್ಕಂಥದ್ದು. ಈ ಪ್ಲೇಸಲ್ಲಿ ಇವತ್ತು ನಾನಿದ್ದೀನಿ, ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಗಾಂಧೀಜಿಯವರು ಈ ಮಣ್ಣಿಗಾಗಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದೇ ಆಶ್ರಮದಿಂದ ಹರಿಜನ್ ಮತ್ತು ಯಂಗ್ ಇಂಡಿಯಾ ಅಂತ ಪತ್ರಿಕೆಗಳು ಪ್ರಕಟ ಆಗ್ತಾಯಿತ್ತು. 1922ರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬ್ರಿಟಿಷರ ವಿರುದ್ಧ 3 ವಿಷಯಗಳನ್ನು ಮಂಡಿಸಿರ್ತಾರೆ ಗಾಂಧೀಜಿಯವರು. ಆಗ ಬ್ರಿಟಿಷ್ ಗೌರ್ಮೆಂಟ್ ಇವರ ಮೇಲೆ ಮೊಕದ್ದಮೆಯನ್ನು, ಕೇಸನ್ನು ದಾಖಲು ಮಾಡಿ 6 ವರ್ಷಗಳ ಕಾಲ ಜೈಲಲ್ಲಿಡ್ತಾರೆ. ನೋಡಿ, ಗಾಂಧೀಜಿಯವರು ಗಾಂಧೀಜಿಯವರು ಇದ್ದಂಥ ಮನೆ ಇದು, ಅವರ ರೂಮ್ ಇದು. ಇಲ್ಲಿ ನಮ್ಮ ಸೌಭಾಗ್ಯ ಅಂತಂದರೆ ಅವರು ಉಪಯೋಗಿಸಿದ ಚರಕ, ಅವ್ರು ಕೂತಿರ್ತಕ್ಕಂಥ ಜಾಗ. ಈ ಮನೆ ನಮಗೆ ಬೀಗಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನನ್ನ ಸೌಭಾಗ್ಯನೋ ಗೊತ್ತಿಲ್ಲ. ಗಾಂಧೀಜಿ ಮೇಲೆ ನಮಗೆ ಇದ್ದಂಥ ಪ್ರೀತಿ, ಗಾಂಧಿಯನ್ನು ನೋಡಿ ನಮಗೆ ಕಣ್ತುಂಬ ಬರ್ತಿದೆ. ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಮನುಷ್ಯ ಇಂಥ ದೊಡ್ಡ ಮನುಷ್ಯ ಹೇಗೆ ರಾಷ್ಟ್ರಪಿತ ಆದ, ಹೇಗೆ ಮಹಾತ್ಮ ಆದರು ಅಂತ ಅಂದ್ಕೊಂಡು ನಂಗೆ ನಿಜವಾಗ್ಲೂ ಹೆಮ್ಮೆ ಅಂತ ಅನ್ನಿಸ್ತಿದೆ. ಗುಜರಾತ್ನ ಸಾಬರಮತಿ ಆಶ್ರಮದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇದ್ದಂಥ ಮನೆ ಇದು, ಇದ್ದಂಥ ಅವರು ಉಪಯೋಗಿಸಿದಂಥ ಚರಕ ಇದು. ಅವರು ಇಲ್ಲೇ ಕೂತಿದ್ದು ಇದೇ ಅವರ ರೂಮು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ, ಎಷ್ಟು ಅದ್ಭುತ ಅಂತಂದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸ್ತಿದೆ. ಯಾಕೆ ಅಂತಂದರೆ ಈ ರೂಮಿನ ಬಾಗಿಲು ತೆಗೆಯಲ್ಲ, ಯಾಕೆ ಎಲ್ರಿಗೂ ಅವಕಾಶ ಮಾಡಿಕೊಡಲ್ಲ. ಇಲ್ಲಿ ನನಗೆ ಈ ಅವಕಾಶ ಸಿಕ್ಕಿದೆ. ಇಲ್ಲಿ ಬಂದು ರೂಮ್ ಒಳಗಡೆ ಇಲ್ಲಿ ಕೂತಿದ್ದು ನೋಡಿ ಇದು ಮಾಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸಿದೆ. ನಿಜವಾಗ್ಲೂ ಗಾಂಧಿಯ ಈ ಬದುಕು ಎಲ್ರಿಗೂ ಒಂದು ಪಾಠ ಆಗಲಿ. ಅದರ ಜೊತೆಗೆ ನಿಜವಾಗ್ಲೂ ಹೆಮ್ಮೆ. ಅದ್ರ ಬಗ್ಗೆ ಮಾತಾಡೋವಾಗಿಲ್ಲ. ನೋಡಿದರೆ ಕಣ್ಣು ತುಂಬ ಬರ್ತದೆ. ಇದು ನೋಡೋದಕ್ಕೆ ನಮ್ಮ ಸೌಭಾಗ್ಯದಿಂದನೇ ಈ ಒಂದು ನೋಡೋದಕ್ಕೆ ನಮಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಅವ್ರು ಕೂತಂಥ ಜಾಗ ಇದೇ, ಅವ್ರು ಉಪಯೋಗಿಸ್ತಾ ಇದ್ದಂಥ ಚರಕೆ ಇದು. ನೋಡಿ, ಇದನ್ನು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ಬೇಕು ಅಂತೇಳಿ ಮಾಡಿದ್ದು. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಪಾದಯಾತ್ರೆ ಮಾಡುವ ಮೂಲಕ ಇದೇ ಆಶ್ರಮದಿಂದ ಆರಂಭ ಮಾಡ್ತಾರೆ. ಈ ಆಶ್ರಮದಲ್ಲಿ ಗಾಂಧೀಜಿಯವರು ಬೆಳೆಸಿದಂಥ ಹಲವಾರು ಉಪಕರಣಗಳು, ವಸ್ತುಗಳು, ಬದುಕಿದ್ದಾಗ ತೆಗೆದಂಥ ಫೋಟೋಗಳು ಹಾಗೂ ಅವರು ಬರೆದಂಥ ಕೆಲವೊಂದಿಷ್ಟು ಪತ್ರಗಳನ್ನಾಗಿರಬಹುದು ಹಾಗೂ ಇನ್ನು ಅನೇಕ ರೀತಿಯ ನೆನಪುಗಳು ಇಲ್ಲಿ ಕಾಣಸಿಗ್ತವೆ. ಹಾಗೂ ಈ ಆಶ್ರಮದಲ್ಲಿ ನಾವು ಕಸ್ತೂರ್ಬಾ ಅವರ ರೂಮ್ ಕೂಡ ನೋಡ್ಬೋದು. ಮತ್ತು ಗಾಂಧೀಜಿಯವರು ಬಳಸಿದಂಥ ಪೂಜಾ ಮಂದಿರ ಹಾಗೂ ಅವರು ಬಳಸ್ತಿದ್ದಂಥ ಹಲವಾರು ಅಡುಗೆ ವಸ್ತುಗಳನ್ನು ನಾವಿಲ್ಲಿ ನೋಡ್ಬೋದು. ನೀವೇನಾದರೂ ಗಾಂಧೀಜಿಯ ನೈಜತೆಯನ್ನು ನೋಡಬೇಕೆಂದರೆ ಸಾಧ್ಯವಾದರೆ ಒಮ್ಮೆ ಸಾಬರಮತಿಗೆ ಭೇಟಿ ನೀಡಿ. ಇಲ್ಲಿರುವ ಫೋಟೋಗಳನ್ನೆಲ್ಲ ಯಾರು ತೆಗೆದಿದ್ದು, ಇಷ್ಟು ಅದ್ಭುತವಾಗಿದೆಯಲ್ಲ ಅಂತ ನೋಡ್ತಾ ಹೋದರೆ ಮಾರ್ಗರೆಟ್ ಬರ್ಕ್ವೈಟ್ ಅಂತ ಅಮೇರಿಕನ್ ಫೋಟೋಗ್ರಾಫರ್ ತೆಗೆದಿದ್ದು. ಅವರು 1914ರಲ್ಲಿ ಮೊದಲ ಮಹಾಯುದ್ಧ ಆದಾಗ ಆ ಯುದ್ಧದ ಫೋಟೋಗಳನ್ನು ಅತ್ಯದ್ಭುತವಾಗಿ ತೆಗಿತಾ ಇದ್ದವರು ಅವರು. ಇವರು ಗಾಂಧಿಯ ಫೋಟೋಗಳನ್ನು ಮತ್ತು ಸ್ವಾತಂತ್ರ್ಯ ಭಾರತದ ಹಿಂದಿನ ಎಲ್ಲ ಒಂದು ಚಳುವಳಿಗಳಿರ್ಬೋದು, ಈ ಥರದ್ದೆಲ್ಲದನ್ನು ಫೋಟೋ ತೆಗಿತಾಯಿದ್ರು. ಇವರ ಒಂದೊಂದು ಫೋಟೋಗಳು ಅತ್ಯಂತ ಅದ್ಭುತವಾಗಿ ಇರತಕ್ಕಂಥ ಫೋಟೋಗಳು. ಇವರು ಮಾರ್ಗರೆಟ್ ಬರ್ಕ್ವೈಟ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಬರ್ಕ್ವೈಟ್ ಕಂಡ ಭಾರತ ಅಂತ. ಅದ್ಭುತವಾಗಿ ಬರೆದಿದ್ದಾರೆ. ಗಾಂಧಿಯನ್ನು ಎಷ್ಟು ಹತ್ತಿರದಿಂದ ನೋಡಿದರು, ಬಟ್ ಆದರೆ ಗಾಂಧಿಯನ್ನು ನಾವಿನ್ನೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಗಾಂಧಿಯನ್ನು ವಿದೇಶಿಗರೆಲ್ಲ ತುಂಬ ಚೆಂದ ಅರ್ಥ ಮಾಡ್ಕೊಂಡಿದ್ದಾರೆ. ಗಾಂಧಿನ ನಾವು ಬಾಪು, ಮಹಾತ್ಮ, ಈ ಹಲವಾರು ಹೆಸರಿಂದ ಕರ್ತಿದ್ವಿ. ಪ್ರಸ್ತುತ ವಿಶ್ವದಲ್ಲಿ ಅತಿ ಹೆಚ್ಚು ಪುಸ್ತಕಗಳು ಇವತ್ತಿಗೂ ಪ್ರಕಟ ಆಗ್ತಿರೋದು ಇದೇ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ. ಗಾಂಧೀಜಿಯನ್ನು ನಾವು ಇಂದಿನ ಪರಿಸ್ಥಿತಿಯಲ್ಲಿ ಎಷ್ಟು ತುಚ್ಛವಾಗಿ ಕಾಣಬೇಕೋ ಅಷ್ಟು ತುಚ್ಛವಾಗಿ ಕಾಣ್ತಾ ಇದ್ದೇವೆ ನಾವು. ಅದು ಬದಲಾಗಬೇಕು. 1987ರಲ್ಲಿ ಅಮೇರಿಕನ್ ಡೈರೆಕ್ಟರ್ ರಿಚರ್ಡ್ ಅಟನ್ಬರೋ ಅನ್ನೋರು ಗಾಂಧಿ ಅಂತ ಒಂದು ಸಿನಿಮಾ ತೆಗಿತಾರೆ. ಆ ಗಾಂಧಿ ಅಂತ ಸಿನಿಮಾ
ಅತ್ಯದ್ಭುತ ಸಿನಿಮಾ. ಆ ಸಿನಿಮಾದಲ್ಲಿ ಕಿಂಗ್ ಬೆನ್ಸ್ಲೆ ಗಾಂಧಿಯ ಪಾತ್ರ ಮಾಡ್ತಾರೆ. ಗಾಂಧಿಯ ಪಾತ್ರವನ್ನು ಮಾಡಿ ಅಂತ ಹೇಳಿದಾಗ ಅವರು ಸತತ 4 ವರ್ಷಗಳ ಕಾಲ ಅಧ್ಯಯನ ಮಾಡ್ತಾರೆ ಗಾಂಧಿಯ ಬಗ್ಗೆ. ಆಸ್ಕರ್ ಅವಾರ್ಡ್ ಕೂಡ ಕಿಂಗ್ ಬೆನ್ಸ್ಲೆಗೆ ಸಿಗುತ್ತೆ. ಅದೇ ರೀತಿ ಆ ಸಿನಿಮಾವನ್ನು ಹಿಂದಿ ಅವತರಣಿಕೆ ತರಬೇಕಾಗಿರುತ್ತಲ್ಲ, ಅವಾಗ ಅದಕ್ಕೆ ವಾಯ್ಸ್ ಕೊಡಬೇಕಾಗುತ್ತೆ, ಡಬ್ಬಿಂಗ್ ವಾಯ್ಸ್ ಕೊಡಬೇಕಾಗುತ್ತೆ. ಅವಾಗ ರಾಜೇಶ್ ತಕ್ಕರ್ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಹತ್ರ ಆಗಲ್ಲ ಇದು. ಯಾಕೆ ಅಂತ ಕೇಳಿದ್ರೆ, ನಾನು ಗಾಂಧಿ ಆಗಬೇಕಲ್ಲ, ನಾನು ಗಾಂಧಿಯಾಗಿ ಮಾತನಾಡಬೇಕಲ್ಲ, ಅದಕ್ಕೆ ಅಂತೇಳಿ ಸತತ 4 ವರ್ಷಗಳ ಕಾಲ ಗಾಂಧಿಯ ಬಗ್ಗೆನೇ ಇವರು ಅಧ್ಯಯನ ಮಾಡಿ ಗಾಂಧಿಯಾಗೇ ಆಗಿ ನಂತರ ಇದಕ್ಕೆ ವಾಯ್ಸ್ ಕೊಡ್ತಾರೆ. ಅದು ಅದ್ಭುತವಾಗಿ ಬಂದಿರತಕ್ಕಂಥ ಸಿನಿಮಾ. ವಿದೇಶಿಗರಿಗೆ ಎಷ್ಟು ಬೇಗ ಅರ್ಥ ಆಗತ್ತೆ ಗಾಂಧಿ, ನಮ್ಮವರಿಗೆ ಯಾಕೆ ಅರ್ಥ ಆಗಲ್ಲ? ಈ 20ನೇ ಶತಮಾನದಲ್ಲಿ ಅಹಿಂಸೆಯ ಪ್ರತೀಕ ಅಂತಂದ್ರೆ ಅದು ಮಹಾತ್ಮ ಗಾಂಧಿಯವರು. ಈ ಭೂಮಿ ಇರೋ ತನಕ ಮಹಾತ್ಮ ಗಾಂಧಿ ಇದ್ದೇ ಇರ್ತಾರೆ. ಯಾರು ಅವರನ್ನ ಕಡೆಗಣಿಸಕ್ಕಾಗಲ್ಲ, ಎತ್ತಿ ಬಿಸಾಕೋದಕ್ಕಾಗೋದಿಲ್ಲ. ಒಮ್ಮೆ ದಕ್ಷಿಣ ಆಫ್ರಿಕಾದಲ್ಲಿ ಅಬ್ದುಲ್ ಕಲಾಂ ಮತ್ತು ನೆಲ್ಸನ್ ಮಂಡೇಲಾ ಅವರು ವಾಕ್ ಮಾಡ್ತಾ ಇರಬೇಕಾದ್ರೆ ಅಬ್ದುಲ್ ಕಲಾಂ ಅವ್ರು ಕೇಳ್ತಾರೆ, ಮಂಡೇಲಾಜಿ, ನೀವು ಇಷ್ಟು ವರ್ಷಗಳ ಕಾಲ ಜೈಲಲ್ಲಿದ್ದಿರಿ, ಆ ಜೈಲಲ್ಲಿದ್ದಾಗ ನಿಮಗೇನು ಅನ್ನಿಸ್ಲಿಲ್ವಾ? ನಿಮ್ಮ ಆತ್ಮಸ್ಥೈರ್ಯ ಕುಗ್ಲಿಲ್ವಾ? ಹೇಗಿದ್ರಿ ನೀವು ಆ ಜೈಲಲ್ಲಿ ಅಂತ ಕೇಳಿದಾಗ ನೆಲ್ಸನ್ ಮಂಡೇಲಾ ಅವರು ಕೊಡುವಂಥ ಒಂದೇ ಒಂದು ಉತ್ತರ, ಇನ್ಸ್ಪೈರ್ಡ್ ಬೈ MK ಗಾಂಧಿ ಅಂತ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.